ಏನು ಈ ದಿವಸ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ನೆಲಮಂಗಲ ರಸ್ತೆ ತಾವರೆಕೆರೆ ಕುರುಬರಹಳ್ಳಿ ದಾಖಲೆ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಮತ್ತು ಪಟ್ಲದಮ್ಮ ಬಡಾವಣೆಯ ಶ್ರೀ ಪ್ರಶಾಂತ ಗಣಪತಿ ದೇವಸ್ಥಾನದ ಸೇವಾ ಸಮಿತಿ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೆಳಗಿನಿಂದ ವಿಧಿವತ್ತಾಗಿ ಪೂಜಾ ಹೋಮ ಅವನಾದಿಗಳೊಂದಿಗೆ ನಡೆದಿದೆ. ಇದೀಗ ನಮ್ಮ ತಂಡದಿಂದ ಜನಪದ ಗೀತೆಗಳ ಕಾರ್ಯಕ್ರಮ ಮತ್ತು 7:30ರಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಗಳಾಗಿ ತಾವೆಲ್ಲರೂ ಕೂಡ ದೈವಾನುಗ್ರಹಕ್ಕೆ ಪಾತ್ರರಾಗಿ, ಮನುಷ್ಯ ಕೊಟ್ಟಿದ್ದ ಮನೆ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ ಒಂದು ಮಾತಿದೆ. ನಾಳೆ ಓಟ್ ಹಾಕಿ ಅಂತ 500 ಕೊಟ್ಟರೆ ಎಷ್ಟೋ ತನಕ ಇರ್ತದೆ. ಅದು ನಿಮ್ಮ ಆಯ್ಕೆ ಸರಿಯಾಗಿದ್ರೆ 5 ವರ್ಷ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾವು ಕ್ಷಣಿಕವಾದ ಸುಖಕ್ಕೆ ಇಷ್ಟಪಡ್ತೀವಿ. ನಾವು ಈಗಲೇ ಆದಾಯ ಆಗ್ಬಿಡ್ಬೇಕು ಅಂತ ಯಾರು ಯೋಚನೆ ಮಾಡ್ತಾರೋ ಅವರೆಲ್ಲ ಬಡವರಾಗೇ ಇದ್ದೀವಿ. ಸ್ವಲ್ಪ ಆಲೋಚನೆ ಮಾಡ್ತೀವಲ್ಲ, ಮುಂದಾಲೋಚನೆ ಮಾಡ್ದೋನೆ ಶ್ರೀಮಂತ ಆಗಿರೋದು. ಈಗ ನಾವ್ಯಾರ ಬಗ್ಗೆ ಮಾತಾಡ್ತೀವಲ್ಲ, ಅನಿಲ್ ಅಂಬಾನಿ, ಟಾಟಾ ಅವರು, ರತನ್ ಟಾಟಾ ಅವರೆಲ್ಲ ದೀರ್ಘಾಲೋಚನೆ ಮಾಡಿ ಫ್ಯಾಕ್ಟ್ರಿ ಮಾಡಿದವರು. ನಾವು ಹೆಂಗಾರ ಮಾಡಿ ಕಾಳಾಗೋಗು, ಇವತ್ತು ಸಂದಂಗೆ ನಂಗೆ ಕಾಸು ಕೊಟ್ಬಿಡು ಅಂದ್ವಲ್ಲ. ಸಮಸ್ಯೆ ಇಲ್ಲಿ ಬಂತು. ನಮ್ಮದು ಕ್ಷಣಿಕ ಸುಖ, ಬಹಳ ಬೇಗನೆ ಶ್ರೀಮಂತಿಗೆ ಬರಬೇಕು. ಇವೆಲ್ಲ ಬಿಡಬೇಕು. ಮುಂದಾಲೋಚನೆ ಇದ್ರೆ ಬಲ್ ಚಂದ ಅಂತೇಳಿ ಹೇಳ್ತಾ, ತಾಯಿ ತಂದೆಯನ್ನ ಮಿಗಿಲಾದ ದೈವ ಇಲ್ಲ. ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನೋ. ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ. ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನೋ. ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ. ಜಪ 10,000 ಮಾಡಿ ಫಲವೇನೋ. ಸತಿಸುತರು ಬಂಧುಗಳ ನೋಯಿಸಿ, ತನ್ನ ಸತಿಸುತರು ಬಂಧುಗಳ ನೋಯಿಸಿ ಚಿನ್ನದಾನವ ಮಾಡಿ ಫಲವೇನೋ. ತನ್ನ ಸತಿಸುತರು ಬಂಧುಗಳ ನೋಯಿಸಿ ಚಿನ್ನದಾನವ ಮಾಡಿ ಫಲವೇನೋ. ಎತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನೋ. ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು, ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನೋ. ಸ್ನಾನ
ಪಾಲಕೆ ಪಾಲಕೆ ಆಗುವ ತಿಳಿ ನೀರು ಕಾನನದೊಳಗಿದ್ದು ಫಲವೇನೋ ಆನಂದ ಮೂರ್ತಿ ಪುರಂದರ ವಿಠಲನ ಆನಂದ ಮೂರ್ತಿ ಪುರಂದರ ವಿಠಲನ ನೆನೆಯದ ತನುವಿದ್ದು ಫಲವೇನೋ ನೆನೆಯದ ತನುವಿದ್ದು ಫಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತವನ್ನೋಡಿಸಿ ನಿತ್ಯ ದಾನವ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ ಜಪ 10,000 ಮಾಡಿ ಫಲವೇನೋ ವಿಠಲ ವಿಠಲ ಜಯ ಜಯ ವಿಠಲ 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 ವಿಠಲ ಹೃದಯದಿಂದ ಹೊರಬಂದ ಆನಂದ ಕೈಗಳ ಘರ್ಷಣೆ ಮೂಲಕ ಶಬ್ದದ ಮೂಲಕ ಕಲಾವಿದರಿಗೆ ಸಂತೋಷ ಕೊಡಬೇಕು. ಆದ್ರೆ ನಮ್ಮ ದೇಶದ ಹಣೆ ಬರ ನೀ ಕೇಳಲಿಲ್ಲ, ನಾ ಚಪ್ಪಾಳೆ ಹೊಡಿಲಿಲ್ಲ ಅಂತೀರಿ. ಹೊಡಿರವ ಚಪ್ಪಾಳೆ ಹೊಡಿಸಿ, ಕೇಳದೆ ಏನೂ ಸಿಗುವುದಿಲ್ಲ ಅಂತ ನಂಗೆ ಗೊತ್ತಿ. ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನೋ. ನೋಡಿ, ಈ ದೇವಸ್ಥಾನದಲ್ಲಿ ಬಹಳ ಜನ ನೋಡ್ತೀನಿ, ಏನೋ ದಿಕ್ ತಪ್ಪೋರಂಗ ಅವರು. ಏನ್ ದಿಕ್ ತಪ್ಪವ್ರೆ ಅಂದ್ರೆ, ಗುರುಗಳು ಹೇಳ್ಬಿಟ್ಟವ್ರೆ 21 ಸಲ ಸುತ್ತಬಿಡು ಅಂತ. ಈ ಸುತ್ತಿದಂಗೆ ತಲೆ ಸುತ್ತ ಬಂದ್ಬಿಡ್ತದೆ ಅವ್ರಿಗೆ. 18 ಆಯ್ತು 19 ಆಯ್ತು ಕನ್ಫ್ಯೂಸ್ ಆಗ್ಬಿಡ್ತದ. ಆಗ ಅದಕ್ಕೆ ನಾನು ಹೇಳುದು, ಭಕ್ತಿಗೆ ಲೆಕ್ಕ ಇಟ್ಕೋಕ್ ಹೋಗ್ಬಾರ್ದು. ಎಷ್ಟು ಸಲ ದೇವ್ರೇ ಅಂದೆ ಅಂತ ಲೆಕ್ಕ ಇಟ್ಕೊಳಕ್ ಆಯ್ತದ? ಲೆಕ್ಕಾಚಾರಕ್ಕೆ ಹೋದ್ಮೇಲೆ ಭಕ್ತಿಯಲ್ಲಿ ಬರ್ತದಲ್ಲಿ. ನೀವು ಲೆಕ್ಕ ಹಾಕೊಂಡ್ಬಿಟ್ರೆ ದೇವ್ರೇ ಇಲ್ಲ ಮನ್ಸಲ್ಲಿ, ಬರೀ ಲೆಕ್ಕ, ಗಣಿತ, ಮ್ಯಾಥಮೆಟಿಕ್ಸ್ ಕುಂತದ ಅಷ್ಟೇ. ಅಲ್ಲಿ ಟಿವಿಲ್ ಜ್ಯೋತಿಷ್ಯರು ಒಬ್ರು ಹೇಳಿದ್ರಂತೆ, ಭೀಮ್ ನಮಾಸೆ ದಿವಸ ಓಂ ಕಾಲಭೈರವೇಶ್ವರಾಯ ನಮಃ ಅಂತ ನೀವು 101 ಸಲ ಹೇಳ್ಬಿಟ್ರೆ ನಿಮ್ಮ ಆಯುಸ್ಸು ಜಾಸ್ತಿ ಆಯ್ತದೆ ಅಂತ ಹೇಳ್ಬಿಟ್ಟವ್ರೆ. ಅಯ್ಯೋ, ಇರು ಆಯುಸೆ ಸಾಕಾಗದೆ ಹೋಗಯ್ಯ ಅಂತ ಎಲ್ರು ಹೋಗವ್ರೆ. ನಮ್ಮನೆ ಪಕ್ಕ ಮುದುಕಿ ಕಣಯ್ಯ, 92 ವರ್ಷ ಅವಳಿಗೆ ಆಸೆ ಬಂದ್ಬಿಟ್ಟದೆ ಆಯುಸ್ ಹೆಚ್ಚಿಸ್ಕೋಬೇಕು ಅಂತ. ನಾನು ಮಾಡ್ತೀನಿ ರತ್ವಾ ಅಂತಾಳೆ. ಬಾಯಿ ಬೇರೆ ನಡುಗ್ತದೆ, ಕೈ ನಡುಗ್ತದೆ. ನಾನಂದೆ, ಅಮ್ಮ ಕೈ ಬೇರೆ ನಡುಗ್ತದೆ, ಬಾಯಿ ತೊದ್ಲುತ್ತದೆ, 101 ಸಲ ಹೇಳ್ಬೇಕಲ್ಲ, ಹೆಂಗೆ ಹೇಳಿ ಹೇಳ್ತಿಂಕಂತ ತಕೊಂಬಾಗ ಸಾಕಲ್ವ ನಿನ್ನ ಆಯ್ಸು ಅಂದೆ. ಹಂಗ ಅಂದ್ರೆ ಅದೇ ಮಗ, ಇನ್ನೊಂದು 10 ವರ್ಷ ಇದ್ಬಿಟ್ರೆ ನಮ್ಮ ಸರೋಜನ್ ಮಗಳು ಮದುವೆಗೆ ಅಂಟಿದ್ ಬಿಡ್ತೀನಿ. ಏನು ಸರೋಜನ್ ಮಗಳು ಮದುವೆ ನೀನೆಲ್ಲ ಗುಂಬತ್ರಕ್ಕೆ ಹಂಚ್ಬೇಕಾ? ಏನೋ ಮಾಡೋ ನೀನು ಹಣೆ ಬರ ಸರಿ, ಲೆಕ್ಕ ಹೆಂಗಮ್ಮ ಇಟ್ಕತೀಯ ಅಂದೆ. ನಾನು ಕಂಡಿವಂಗ ಸುಮ್ಮಿರು ಅಂದ್ಲು. ಸಂಜೆಲ್ಲ ಹೋಗಿ 1 kg ಅವರೆಕಾಳು ತಂದ್ಬಿಟ್ಟವಳೆ. ನಡೀಲಿ 101 ಎಣ್ಸಿ ಗಂಟಾಕ್ ಮಡಿಕೊಬಿಟ್ಟವಳೆ, ಬುದ್ಧಿವಂತೆ. ಬೆಳಿಗ್ಗೆ ಎದ್ದು ಭೀಮ್ ನಮಾಸಿಂದ 9 ಗಂಟೆ ಕೂತ್ಕೊಂಡ್ಬಿಟ್ಟು ತಾಯಿ ಏನು ಸ್ನಾನ ಮಾಡ್ಕೊಂಡು ವಿಭೂತಿ ಎಣ್ಣೆಗೆ ಇಟ್ಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಓಂ ಕಾಲಭೈರವೇಶ್ವರ ನಮಃ ಅಂತ ಒಂದು ಕಾಳೆ ಇತ್ತ ತೊಳೋದ್ಗೆ 5 ನಿಮಿಷ ಆಯ್ತಾ ಅದೆ. ನಾನು ನಿನಗೇನು ಭ್ರಾಂತಿ ಬಂದ್ಬಿಡ್ತವ್ವ, ಏನೋ ಮಾಡು, ಹೆಚ್ಚಿಸ್ಕೊ ಆಯ್ಸು. ಹೋದೆ ಎಲ್ಲೋ ಕಾರ್ಯಕ್ರಮಕ್ಕೆ, 9 ಗಂಟೆಗೆ ಹೋಗಿ 12ವರೆಗೆ ಬಂದೀವನಿ. 90 ಕಾಳು ತಳ್ಳೇಬಿಟ್ಟವಳು ಇತ್ತಾಗಿ. ಪರವಾಗಿಲ್ಲ ಕಣಮ್ಮ, ಏನು 11 ಕಾಳು ತಳ್ಳಿಬಿಟ್ರೆ ಆಯ್ಸು ಹೆಚ್ಚಾಗೋಯ್ತಲ್ಲ ನಿನಗೆ ಅಂದೆ. ಏನು ನಗ ಅವಳಿಗೆ, ಇನ್ನೇನು ಆಗೋಯ್ತು ರಥ ಅಂತ. ಇನ್ನೊಂದು 5 ಕಾಳು ತಳ್ಳೋದ್ಲಿ ಇತ್ತಾಗೆ. ಅವಳು ಮೊಮ್ಮಗನೇ ಒಂದು ಮಗ ಕುರ್ಕುರೆ ತಗೊಟ್ಟು ರೂಢಿ ಮಾಡಿಬಿಟ್ಟವಳೆ. ಅತ್ತಿನ ಬಂದು ಅಜ್ಜಿ ಅಂತೆಲ್ಲ ನಿತ್ತಾಗ ತಳ್ಳಿಬಿಡ್ತು. ಅಯ್ಯೋ ತೊಡೆದ್ಬಿಟ್ನಲ್ಲವ ನಾನು ಆಯ್ಸೋ ಅಂತ ಬಡ್ಕತ್ತ ಕೂತು. ಲೆಕ್ಕಾಚಾರ ಅಲ್ಲ, ದೇವ್ರ ಕೈ ಮುಗಿದು ಮಂತ್ರೋಚ್ಚಾರಣೆ ಅವ್ರು ಲೆಕ್ಕ ಮಾಡೋಕಲ್ಲ. ಅವ್ರ ಗುರುಗಳು ಅದೇ ಕೆಲಸ ವೇದ ಆಗಮ ಮಾಡ್ಕ ಕೂತವ್ರು, ಅವ್ರು ಮಾಡ್ಕಂತಾರೆ. ನಾವು ಪಾಮರರು, ನಾವು ಲೆಕ್ಕ ಹಾಕಕ್ಕೆ ಹೋಗೋದು ಇಲ್ಲದೆ ಇರೋದೇ ಮಾಡ್ತಾರ್ರಿ. ಮೊನ್ನೆ ದೇವಸ್ಥಾನದಲ್ಲಿ, ದೊಡ್ಡ ದೇವಸ್ಥಾನ ನಮ್ಮ ಮದ್ದೂರು ಉಗ್ರ ನರಸಿಂಹ, ಅವಯ್ಯ 70 ವರ್ಷ. ಉಮೇಶ್ ಅವರೇ ಏನ್ರಿ ಚನಕೆಲ್ಲ ಹೇಳ್ತೀರಿ, ನಿಮಗೆ ಗೊತ್ತಾಗಲ್ವಾ? ದೇವ್ರಿಗೆ ಬೆನ್ನು ತೋರಿಸ್ಬಾರ್ದು ಕಣ್ರಿ ಅಂದ. ನಾನು 4-5 ಬಾಗ್ಲವೇ ಸಾಲು ಗಂಟೆ ಹಿಂದಕ್ಕೆ ರಿವರ್ಸ್ ಗೇರಲ್ಲಿ ಹೋಗಕ್ಕಾದ ಅಂದೆ. ಹೋಗ್ಬೇಕು, ದೇವ್ರಿಗೆ ಬೆನ್ನು ತೋರಿಸಿದ್ರೆ ಒಳ್ಳೇದಾಗುತ್ತೆ ಅಂದ್ರಿ ನಿಮಗೆಲ್ಲ. ಓಲೆ ಬಿಡಿ
ಅಂದೆ. ನಾನು ಅಲ್ಲೇ ನಿಂತಿದ್ದೆ, ಅವ್ನು ರಿವರ್ಸ್ ಗೇರಲ್ಲೇ ಹೋದ. 3ನೇ ವಸಲು ಹೋಗ್ಬಿಟ್ಟು ದಡಾರ್ ಅಂತ ಹೇಳ್ಬಿಟ್ಟು ದಬ್ಬ ಬಿದ್ದೋಗ್ಬಿಟ್ಟ. ಬುಂಡೆ ಒಡೆದೋಯ್ತು, ರಕ್ತ ಬರ್ತದೆ. ಮಗ ಬಂದು ಬೈಕಂಡು ಬಾಯಿಗೆ ಬಂದ ಬೈಕಂಡು, ನಿನಗೇನು ಬಂದದ್ದು, ನಮ್ಮ ಕಷ್ಟ ನಮಗೆ ಅಂತ ಓದಾಕೊಂಡು ಆಸ್ಪತ್ರೆಗೆ ಹೋದ. ಅಲ್ಲ ರೀ, ದೇವ್ರಿಗೆ ಬೆನ್ನು ತೋರಿಸ್ತಿ ಎಲ್ಲಿ ಗಂಟು ಹೋಗ್ಬೋದು ನಾವು? ಹಂಗಾರೆ ದೇವ್ರದ್ದು ಇಲ್ಲಿ ಕೂಡ ಹಾಕ್ಬಿಟ್ಟಿವ, ಕಣ್ಣು ಇಲ್ಲಿ ಮಾತ್ರ ಅವ, ಅಲ್ಲಿಲ್ವಾ ಆ ಕಡೆ? ಅವೆಲ್ಲ ಬಿಡಬೇಕು. ಭಕ್ತಿ ನಿರ್ವಿಕಾರವಾಗಿರಬೇಕು, ನಿರ್ವಂಚನೆಯಿಂದ ಕೂಡಿರ್ಬೇಕು, ಸದಾಚಾರದಿಂದ ಕೂಡಿರ್ಬೇಕು. ತುಂಬ ಮೌಢ್ಯತೆಗೆ ಹೋದ್ರೆ ಒಳ್ಳೇದಲ್ಲ, ಅದು ಯಾರಿಗೂ ಒಳ್ಳೇದಲ್ಲ. ಅದು ನಂಬಿಕೆ ಇಟ್ಕೊಳ್ಳುವ, ಮೌಢ್ಯತೆ ದೂರ ಮಾಡೋಣ. ತಾಯಂದ್ರು ಭಾಳ ಪ್ರೀತಿಯಿಂದ ಬಂದು ಕುಳಿತಿದ್ದೀರಿ, ತುಂಬ ಒಳ್ಳೇದಾಯಿತು. ಕತ್ತೇನು ಆ ಕಡೆ ತಿರುಗಿಸ್ಬೇಡಿ, ನಾನು 7 ಗಂಟೆ ಅವ್ರು ಊಟ ಕೊಡಲ್ಲ, ಕತ್ನೋ ಬರ್ತದೆ ಅಷ್ಟೇ ನಿಮಗೆ. ಈ ಕಡೆನೇ ನೋಡಿ, ನಾನೇ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಟೈಮ್ ಇವತ್ತು ಎಕ್ಸ್ಚೇಂಜ್ ಆಗ್ತಾನೆ ಇರ್ತದೆ. ಮುದ್ದೆಯಲ್ಲಿ ಕಟ್ಟಾಗಿಲ್ಲ, ಇನ್ನೂ ಅಲ್ಲಿ ಮುದ್ದೆ ಕಟ್ಟಾಗಿಲ್ಲ. ಈಗ ಊಟ ಸದ್ಯಕ್ಕೆ ಸಿಗಲ್ಲ, ಹಂಗಂತ ಮನೆಗೆ ಹೊಂಟೋಗ್ಬಿಟ್ಟು ಬರ್ತೀವಿ ಅಂದರೆ ಆಮೇಲೆ ಊಟನೂ ಸಿಗಲ್ಲ. ದಯಮಾಡಿ ಇಲ್ಲೇ ಕೂತ್ಕೊಳ್ಳಿ, ಆನಂದವಾಗಿ ಕೇಳಿ. ಒಳ್ಳೆಯದಾಗಲಿ, ತಮ್ಮೆಲ್ಲರ ಬದುಕು ಹಸನ ಆಗಲಿ. ಪ್ರಶಾಂತ ಗಣಪತಿ ಅಂದರೆ, ಪ್ರಶಾಂತತೆ ಅಂದರೆ ಶಾಂತಿ, ಗದ್ದಲ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಅನುಮಾನ ಇಲ್ಲ, ಅದು ಪ್ರಶಾಂತ. ಹಾಗೆ ನಿಮ್ಮ ಮನೆಗಳಲ್ಲೂ ಗದ್ದಲ ಇಲ್ಲದೆ ಹೋಗಲಿ, ಗೊಂದಲ ಇಲ್ಲದೆ ಹೋಗಲಿ, ಅನುಮಾನಕ್ಕೆ ಆಸ್ಪದ ಇಲ್ಲದೆ ಹೋಗಲಿ ಅಂತೇಳಿ ಹೇಳ್ತಾ ಕೆಲ್ಸೋಣ. ಮಲೆ ಮಹದೇಶ್ವರನ ಒಂದು ಗೀತೆ, ಭಕ್ತಿಗೀತೆಯನ್ನು ಹಾಡ್ತಾ, ಶರಣಯ್ಯ ಶರಣಯ್ಯ ಎಣ್ಣೆ ಮಜ್ಜನದಯ್ಯ, ಆ ಮುದ್ದು ಮಾದಪ್ಪನನ್ನ ಭಕ್ತಿಯಿಂದ ಬೇಡೋಣ. ಹುಗೇ ಮಹದೇಶ್ವರ, ಹುಗೇ ಮಾಯಿಕಾರ, ಶರಣೂರು ಮೂಗಪ್ಪನ ಪಾದಕ್ಕೊಂದು ಬಾರಿ ಹುಗೇ. ಎಣ್ಣೆ ಮಜ್ಜನ ಮಾಡಿದಂತ ಸರಗೂರು ಮೂಗಪ್ಪ ಅನ್ನೋ ಶರಣ ಭಗವಂತನ ಪ್ರೀತಿಗೆ ಪಾತ್ರನಾದ. ಅವನೇನು ಕೊಟ್ಟ ಅಂದ್ರೆ ನೆತ್ತಿಗೆ ಎಳ್ಳೆಣ್ಣೆ ಹೊತ್ತ ಮಾದಪ್ಪನಿಗೆ. ಹಾಗೆ ನಮ್ಮಿಂದ ಭಗವಂತ ಪ್ರೀತಿಯನ್ನು ಅಪೇಕ್ಷೆ ಮಾಡಿದ್ನೇ ಹೊರತು ಹಣವನ್ನೋ ಅಥವಾ ಕೊಡ್ತಕ್ಕಂಥ ಉಡುಗೊರೆಯನ್ನೋ ಅಲ್ಲ. ಯಾರ್ದಾರು ಮದುವೆಗೆ ಹೋಗಿ ಉಡುಗೊರೆ ಕೊಟ್ರೆ ತೆಗೆದು ನೋಡ್ತಾರೆ, ಎಷ್ಟು ಹಾಕೋರು ನೋಡಿ ದುಡ್ಡ, 1,000 ಒಂದ್ಯಾಗ ಬಿದ್ದಾಗ 2 ಮಕ್ಳು ಮದುವೆ 1,000 ಹಾಕಿವ್ನಿ, ಬರೀ 1 ಹಾಕಿದ್ದಾನ ಅಂತ ಅವ್ರು ನಾವು ಲೆಕ್ಕ ಹಾಕಬೇಕಷ್ಟೆ. ಆದ್ರೆ ಭಗವಂತ ಏನ್ ತಂದು ಇಟ್ಟವ್ರೆ, ಕಾಣಿಕೆ ಉಂಡಿಗೆ ಏನ್ ಹಾಕವ್ರೆ, ಅದನ್ನೆಲ್ಲ ಗಮನಿಸಿಲ್ಲ. ಮನೆಯಿಂದ ಬರುವಾಗ ಇಲ್ಲಿ ಬರೋ ತನಕ ಏನೇನು ಮಾತಾಡ್ಕೊಂಬಂದೆ ಅಂತ ನೋಡೋಣ. ಹೊರಟುಬಿಟ್ರ ಮನೆಯಿಂದ ದೇವಸ್ಥಾನಕ್ಕೆ ಬರುವ ಅಂತ ಕರೆದ್ರೆ ಅಂದ್ರೆ ಅವ್ರ ಶಾಂತಮ್ಮನ, ಅವಳನ್ನ ನಾನು ಯಾವುದೇ ಕಾರಣಕ್ಕೂ ಕರೆಯಲ್ಲ, ಅವಳ ಬುದ್ಧಿ ಸರಿ ಇಲ್ಲ. ಏನ್ ಸರಿ ಇಲ್ಲ, ಒಂದ್ಸತ್ ಕರೆದ್ರೆ ಬರಬೇಕು. ಏನ್ರಿ ದೇವಸ್ಥಾನಕ್ಕೆ ಬಂದ್ರೆ ಹಂಗ ಮೇಕಪ್ ಮಾಡ್ಕೊ ಬರೋದು, ಲಿಫ್ಟಿಗೆ ಹಾಕೊಂಡು? ನನಗೇನೋ ಬೇಜಾರಪ್ಪ, ನೀವೇನ ಗಣಪತಿ ಸುದ್ದಿನೂ ಇಲ್ಲ, ಮಾರಮ್ಮನ ಸುದ್ದಿನೂ ಇಲ್ಲ, ಪಳದಮ್ಮನ ಸುದ್ದಿ, ಶಾಂತಮ್ಮ, ಸರೋಜಮ್ಮ, ನಿಂಗಮ್ಮ, ಶೋಭಮ್ಮ, ಗೀತಮ್ಮ ಅಂತ ಅವ್ರ ಸುದ್ದಿ ಮಾತಾಡ್ಕ ಬಂದು ಇಲ್ಲಿ ಬಂದು ಓದ್ಸತಿ ಹೆಂಗೆ ಅಲಂಕಾರ ಮಾಡಿಲ್ಲ. ನೀವೇನೇನು ಕಳೆದ ಬಾರಿ ಸೋಪ್ ಅಲ್ಲ ಬಂದಿರೋದು ಯಾಕೆ? ನಾವು ಪೇಡು ವಿಷಯವನ್ನು ಮರೆತು ಬಿಕ್ಕದೆಲ್ಲ ಮಾತಾಡ್. ಅದಕ್ಕೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ. ನಮ್ಮ ವ್ಯವಹಾರ ಸ್ಥಳದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಉದ್ಯೋಗದಲ್ಲಿ ಮಾಡುವಂತಹ ತಪ್ಪುಗಳನ್ನು ಕಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿಗೆ ಬಂದೇ ತಪ್ಪು ಮಾಡಿದ್ರೆ ಎಲ್ಲಿ ಕಳ್ಕೊಳ್ಳೋದು ಮತ್ತದನ್ನ? ಅದಕ್ಕೆ ವಜ್ರಲೇಪೋ ಭವಿಷ್ಯತಿ ಅಂದ್ರು. ಆದ್ರಿಂದ ಇವತ್ತು ಎಲ್ಲರ ತಪ್ಪುಗಳನ್ನು ಮನ್ನಿಸಿ ಆ ಮಹಾಗಣಪತಿ ನಮ್ಮೆಲ್ಲರನ್ನು ಕೂಡ ಸಂರಕ್ಷಣೆ ಮಾಡಲಿ, ಸರ್ವದಾ ಎಲ್ಲರ ಪ್ರೀತಿ ಆಗಲಿ ಅಂತೇಳಿ ಹೇಳ್ತಾ, ಎಲ್ಲಿ ಮಾಸ್ಟಿದ್ರಲ್ಲ ಅಲ್ಲ ಮಾತಾಡ್ಲಿಕ್ಕೆ? ಹೌದಾ, ಸಂತೋಷ. ಗುರುಗಳು ಚಿಕ್ಕವರೇ ಸರ್ ಎಲ್ಲಿದ್ದೀರಿ? ತಮ್ಮ ಹೆಸರು ಗೊತ್ತಾಗಲಿಲ್ಲ. ಓ, ನಮ್ಮ ಬ್ರೆಡ್ ಮಂಜಣ್ಣ ಅವರ ಆತ್ಮೀಯರು ಭಟ್ರು ರವಿಯಣ್ಣ ಅಭಿಮಾನದಿಂದ ಕಲಾವಿದರಿಗೆ ಒಂದು ಪುಷ್ಪಮಾಲಿಕೆ ಹಾಕಬೇಕು ಅನ್ನುವಂಥ ಆಸೆ ಹೊತ್ತು ಬಂದಿದ್ದಾರೆ. ಅವರ ಒಂದು ಪ್ರೀತಿಯನ್ನ ವಿನಮ್ರವಾಗಿ ನಾವು ಸ್ವೀಕಾರ ಮಾಡೋಣ. ಸಂತೋಷ. ರವಿಯಣ್ಣವರು ಮತ್ತು ಗೆಳೆಯರು ಅಭಿಮಾನದಿಂದ ತಂದು ಒಂದು ಪೇಟ ತೊಡಿಸಿದ್ದಾರೆ, ಪುಷ್ಪ ಮಾಲಿಕೆ ಹಾಕಿದ್ದಾರೆ. ಒಳ್ಳೆದಾಗಲಿ ರವಿಯಣ್ಣ, ಒಳ್ಳೆದಾಗಲಿ. ಆಯ್ತು ಆಯ್ತು ಆಯ್ತು.
ಅವ್ರ ಪ್ರೀತಿಗೆ ಆಭಾರಿಯಾಗಿದ್ದೇವೆ ನಾವು. ಬನ್ನಿ ಸರ್, ಸ್ವಾಗತ ಮಾಡಿ ಕಲಾವಿದರು. ಕಾರ್ಯಕ್ರಮ ಮುಂದುವರಿಸೋಣ. ಗೆಳೆಯರು ಸಿದ್ದಪ್ಪಾಜಿ ಸಾಂಗಾಡಿ ಅಂತ ಕೇಳಿದ್ದಾರೆ. ಸಿದ್ದಪ್ಪಾಜಿ ಗೀತೆಯಲ್ಲಿ ನಮ್ಮ ಮೈಸೂರು ಭಾಗದ ಪ್ರಖ್ಯಾತ ಕೀಬೋರ್ಡ್ ವಾದಕರು, ಹಿರಿಯ ಕಲಾವಿದರು ಎಚ್ ಕೆ ನಾರಾಯಣಸ್ವಾಮಿ ಅಂತ ಹೇಳಿ, ಬಹುಮುಖ ಪ್ರತಿಭೆ. ಅವರು ತುಂಬ ನುರಿತ ಕಲಾವಿದರು ನಮ್ಮ ಭಾಗದಲ್ಲಿ. ನಿಜವಾಗಿ ಹೇಳ್ಬೇಕಂದ್ರೆ ಹಲವಾರು ಸಿನಿಮಾಗಳು, ಒಂದು 2-3 ಸಿನಿಮಾಗೂ ಕೂಡ ನೋಡಿದೆ, ಯಾವುದಕ್ಕೊಂದು ನಿರ್ದೇಶನ ಮಾಡ್ತಿದ್ದಾರೆ. ಅವರ ಸಂಗೀತ ನಿರ್ದೇಶನದ ಒಂದು ಗೀತೆ ನಮ್ಮ ಆತ್ಮೀಯರಾದಂಥ ಕಲಾವಿದರು ಆದಂಥ ನಮ್ಮ ಕೊಳತ್ತೂರು ಮಹಾದೇವ ಸ್ವಾಮಿ ಅಂತೇಳಿ, ಅವರು ಕೂಡ ಅದ್ಭುತವಾದಂಥ ಹರಿಕಥಾ ಕಲಾವಿದರು, ಒಳ್ಳೆ ಗಾಯಕರು. ಅವರು ಆಡಿರುವಂಥ ನಮ್ಮ ಎಚ್ ಕೆ ನಾರಾಯಣಸ್ವಾಮಿ ಅಣ್ಣವರ ಸಂಗೀತ ನಿರ್ದೇಶನದ ಒಂದು ಗೀತೆಯನ್ನು ಹಾಡೋಣ. ನಮ್ಮ ಎಲ್ಲ ನಾಲ್ವಡಿ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಹಾಗೂ ಪಟ್ಟದಮ್ಮ ಬಡಾವಣೆಯ ಪ್ರಶಾಂತ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ನೀವೆಲ್ಲ ಕಂಡ ಹಾಗೆ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಮಾಡ್ತಾ ಬಂದಿದೆ. ಅವ್ರದ್ದೊಂದು ಸದುದ್ದೇಶ ಇದೆ. ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಿದಾಗ, ಸ್ವಾಮಿ ಸೇವೆ ಮಾಡುವಾಗ ಪ್ರತಿ ಬಾರಿ ಎಲ್ರನ್ನೂ ನೀವು ಹಣ ಕೊಡಿ ಅಂತ ಕೇಳಿದ್ರೆ ಏನೋ ಒಂದು ಮುಜುಗರ ಆಗ್ಬೋದು. ಅದಕ್ಕೆ ಒಂದು 100 ಜನ ಸಮಾನ ಮನುಷ್ಯರು ಒಂದು ಕಡೆ ಸೇರಿ ಒಂದಷ್ಟು ಫಂಡ್ ಮಾಡಿಬಿಟ್ರೆ ನಿರಂತರವಾಗಿ ಆ ಸ್ವಾಮಿ ಸೇವೆ ನಡೀತದೆ. ಅಜೀವ ಸದಸ್ಯತ್ವಕ್ಕೆ ಒಂದು 10,000 ರೂಪಾಯಿಗಳನ್ನು ಕೊಟ್ಟು ಅಜೀವ ಸದಸ್ಯರಾಗ್ಬಿಟ್ರೆ ನೀವು ತುಂಬಾ ಉಪಯೋಗ ಇದೆ. 25 ಲಕ್ಷ ರೂಪಾಯಿಗೆ ಇನ್ಸೂರೆನ್ಸ್ ಮಾಡ್ಬಿಟ್ಟು ಸತ್ರೆ ಮಗ ಅಂತಾನೆ ಎತ್ತಾಗಾದ್ರಿ ಅದು 1 ಕೋಟಿ ಮಾಡ್ಬೇಕಾಗಿತ್ತು ಅಂತ ಸತ್ತೋದ್ಮೇಲೂ ಬೈತಾನೆ. ಅದೇ ಒಂದು 10,000 ರೂಪಾಯಿ ದೇವಾಲಯದ ಸದಸ್ಯತ್ವ ನೀವು ಪಡ್ಕೊಂಡ್ರೆ ಆ ಭಗವಂತನ ಸನ್ನಿಧಿಗೆ ನಿಮ್ಮ ಮನೆ ಮಕ್ಕಳು ಯಾವತ್ತಾರು ಬಂದ್ರೆ, ಇಂಥವ್ರ ಮಗ ಬಂದಿದ್ದಾನೆ ಬಾಪ ಒಂದು ಹೂವಿನಾರ ತಗೋ ಅಂದ್ರೆ ಅವತ್ತು ಎದೆ ತಟ್ಕೊಂಡ್ಬಿಡ್ತಾನೆ, ನಮ್ಮಪ್ಪ ಅಂತ ಒಳ್ಳೆ ಕೆಲಸ ಮಾಡೋಗವನೆ ಅಂತ. ತಪ್ಪದೆ ಅಜೀವ ಸದಸ್ಯರಾಗಿ 10,000 ರೂಪಾಯಿಗಳನ್ನು ಕೊಟ್ಟು ಆ ಸಮಿತಿ ಸದಸ್ಯರಾಗುವ ಮೂಲಕ ಆ ಸ್ವಾಮಿಯ ಸೇವೆ ನಿರಂತರವಾಗಲಿ, ಬಡಾವಣೆ ಅಭಿವೃದ್ಧಿ ಆಗಲಿ. ನಾಡಪ್ರಭು ಕೆಂಪೇಗೌಡರ ಬಡಾವಣೆ ಹಾಗೆ ತಾಯಿ ಪಟ್ಟದಮ್ಮನ ಆ ಒಂದು ಸನ್ನಿಧಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಮಾರಮ್ಮ ಪಟ್ಟದಮ್ಮನ ಆಶೀರ್ವಾದವನ್ನು ಕೋರ್ತಾ ಕಲಾವಿದರೆ ಗುರುವೇ ನಿನ್ನ ಆಟಬಲ್ಲ. ಆಗ ಬ್ರೆಡ್ ಮಂಜಣ್ಣವ್ರ ಗೀತೆ ಆಡಬೇಕು ಅಂತೇಳಿ
ಅಡುಗೆ ಭಟ್ರು ರವಿ ಅಣ್ಣ ನಮ್ಮ ಕಲಾವಿದ್ರಿಗೆ ಒಂದು 500 ರೂಪಾಯಿ ಕಾಣಿಕೆ ಕೊಟ್ಟರು. ಅವ್ರ ಅಕೌಂಟ್ ಓಪನ್ ಮಾಡವ್ರೆ, ನೀವು ಮುಂದುವರ್ಸ್ಬೇಕಣವ, ಎಲ್ಲ ಬಂದು ಕೂತಿದ್ರಲ್ಲ. ಆದರೂ ಹೆಣ್ಮಕ್ಳು ಭಾಳ ಜಿಪುಂಡ್ರು ಕಣ್ರಿ, ನಾನು ನೋಡ್ತೀನಿ. ಗಂಡಸಿಗಿರುವಷ್ಟು ಪ್ರೀತಿ ಇಲ್ಲ ಅವ್ರಿಗೆ. ಅಕೌಂಟ್ಗೆ 22 ಸಾವಿರ ದುಡ್ಡು ಬಂದರೆ 1 ರೂಪಾಯಿ ಬಿಚ್ಚೋಲ್ರು. ಪಾಪ ಗಂಡಸರು ಅಲ್ಲಿ ಅಂಗಡಿಗೆ ಹೋದ್ರು ಒಂದು ಕ್ವಾರ್ಟ್ರಿಗೆ 50 ರೂಪಾಯಿ ಜಾಸ್ತಿ ಕೊಡ್ಬೇಕು. ಐಟಮ್ ತರೋಕೋರು ಅಲ್ಲೊಂದು 1000 ರೂಪಾಯಿ ಬಿಲ್ ಜಾಸ್ತಿ ಆಯ್ತದೆ. ಇಷ್ಟೆಲ್ಲದ್ರ ನಡುವೆನೂ ನನಗೆ ಕಾಸು ತಂದು ಕೊಟ್ಬಿಡ್ತಾರೆ ಅವರು. ನೀವು ಪಾಪ ಇರಲಿ ಬಿಡ್ರವ, ಕೊಡರು ಕಣೆ. ಆ ವಾಣ್ಗೆಟ್ ಬ್ಯಾಗ್ ತಂದಿಲ್ಲ, ಅದು ವ್ಯಾನಿಟಿ ಬ್ಯಾಗ್ ತಂದಿಲ್ಲ. ಪರವಾಗಿಲ್ಲ ಕಣವ, ತರದೇರು ಪರವಾಗಿಲ್ಲ. ಹಣ ಬೇರೆ ತರದೆ ಬಂದ್ಬಿಟ್ಟಿದ್ದೀರಿ, ಮನೆಗೆ ಹೋಗಿ ತರೋಕ್ಕಾಗಲ್ಲ. ಅಷ್ಟರ ಮೇಲೂ ನಿಮಗೆ ಪ್ರೀತಿ ಜನ ಕೊಡಲೇಬೇಕು ಅನ್ಸಿದ್ರೆ ಒಂದು ವಾಲೆನೋ ಮೂಗ್ಬಟ್ಟು ಕೊಡ್ರಿ, ಒರಿಜಿನಲ್ ಕೊಡ್ರಿ. ಅದೇ ಹೇಳ್ತೀನಿ, ಕೊಟ್ರೆ ಅಕ್ಕ ಒಂದು ವಾಲೆ ಕೊಟ್ರು ಅಂತ. ಚಿನ್ನನು 8,000 ಅಲ್ವಾ, ಒಳ್ಳೇದಾಗಲಿ. ಗುರುವೇ ನಿನ್ನ ಆಟ ಬಲ್ಲವರು ಆಡಿ ಅಂತೇಳಿ ನಮ್ಮ ಗುರುಗಳು ಚಿಕ್ಕವೀರಯ್ಯನವರ ಒಂದು ಮನವಿ ನಂಗೆ ತುಂಬ ಪ್ರೀತಿ. ಯಾಕೆ ಅಂದರೆ ಒಬ್ಬ ಸುಸಂಸ್ಕೃತ ಶಿಕ್ಷಕ ಈ ನಾಡಿಗೆ 1000 ಮಕ್ಕಳ ಉತ್ತಮ ಮಕ್ಕಳನ್ನ ಕೊಡುಗೆ ನೀಡಬಲ್ಲ. ಅದಕ್ಕೆ ಸಾಕ್ಷೀಭೂತರು ನಮ್ಮ ಚಿಕ್ಕವೀರಯ್ಯನವರು. ಅವರ ವಾಗ್ಮಿಗಳು ಮತ್ತು ಅವ್ರ ಯೋಚನೆಗಳು ತುಂಬ ಚೆನ್ನಾಗಿದ್ದಾವೆ. ಆ ಯೋಚನೆಗಳೇ, ಮನುಷ್ಯನ ಯೋಚನೆಗಳೇ ಈ ಸಮಾಜ ಸುಧಾರಣೆಗೆ ಸಾಧ್ಯ. ಬರೀ ಭಾಷಣ ಮಾಡಿದ್ರೆ ಆಗೋದಿಲ್ಲ. ಮೊನ್ನೆ ಟೊಯೋಟಾ ಕಂಪನಿಯವರು ಕೂಡ ಅವರಿಗೆ ರಾಜ್ಯೋತ್ಸವ ಪುರಸ್ಕಾರ ಸಲ್ಲಿಸಿದ್ದಾರೆ. ತಮ್ಮೆಲ್ಲರ ಒಂದು ಅಭಿಮಾನದ ಚಪ್ಪಾಳೆ. ತಾವರೆಕೆರೆ ಯಾವುದೇ ಕಾರ್ಯಕ್ರಮ ಆಗಲಿ, ಇದು ನನ್ನ ಮನೆ ಕಾರ್ಯಕ್ರಮ, ಇದು ನನ್ನ ಕುಟುಂಬದ ಕಾರ್ಯಕ್ರಮ ಅಂತ ಯಾವುದೇ ಮತಧರ್ಮಗಳ ಭೇದವನ್ನು ಕಿಂಚಿತ್ತೂ ಇಟ್ಟುಕೊಳ್ಳದೆ ಎಲ್ಲ ಕಾರ್ಯಕ್ರಮ ನಮ್ಮ ಚಿಕ್ಕವೀರಯ್ಯ ಸರ್ ಭಾಗವಹಿಸ್ತಾರೆ. ಗುರು ಸಮಾನರವರು. ಎಷ್ಟೋ ಅವ್ರ ಮಾತನ್ನು ತಗೊಂಡ್ಬಿಟ್ಟು ನಾನು ಕಾರ್ಯಕ್ರಮ ಮಾಡುವಾಗ ಎಲ್ಲಾರ ಹೋದಾಗ ಉದಾಹರಣೆ ಕೊಟ್ಟ ಜನಕ್ಕೆ ಹೇಳ್ತಾ ಹೋಗ್ತೀನಿ, ಗುರುಗಳು ಹಂಗಿರ್ಬೇಕು ಅಂತ. ಗುರು ದೊರೆಯುವುದು ದುರ್ಲಭ, ದೊರೆತ ಮೇಲೆ ಬಹುಲಾಭ. ಉಪಯೋಗಿಸ್ಕೊಳ್ಬೇಕು ಗುರುಗಳನ್ನ ನಾವು ಅನುಮಾನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಲ್ವಾ. ಯಾರೋ ಮೇಷ್ಟ್ರು ಹೇಳಿದ್ರಂತೆ, ನೋಡಪ್ಪ ಇಡೀ ವರ್ಷ ಪಾಠ ಮಾಡಿದ್ದೀನಿ, SSLC ಇದು, ಇನ್ನ ಪರೀಕ್ಷೆ ಅಷ್ಟೇ ನಿಮ್ಮದು ಕೊನೆ ಅಂತ. ನನ್ನ ಪಾಠ ಪ್ರವಚನ ಮುಗೀತು ನೋಡಿ, ನೀವೆಲ್ಲ ಪಾಸ್ ಆಗಬೇಕು, ನನ್ನ ಆಸೆ ಅದು. ಚೆನ್ನಾಗಿ ಬರೀಬೇಕು, ಓದ್ರಿ. ಇದ್ರ ಮೇಲೆ ಏನಾದರೂ ಅನುಮಾನ ಇದ್ದರೆ, ಪರೀಕ್ಷೆಗೆ ಅನುಕೂಲ ಆಗುವಂಥ ವಿಷಯ ಇದ್ದರೆ ಕೇಳ್ರಿ ಅಂದರು. ಅವನು ಯಾರೋ ಮ್ಯಾಕೆದ್ ಕೇಳದ್ನಂತೆ, ಕ್ವಶನ್ ಪೇಪರ್ ಎಲ್ಲಿ ಪ್ರಿಂಟ್ ಆದವೆ ಹೇಳಿ ಸಾ ಅಂತ. ಅಂಥ ಮಕ್ಕಳು ಉಟ್ಕೊಬಿಟ್ಟಾರೆ ಇವತ್ತಿನ ಕಾಲದಲ್ಲಿ. ಎಂಥ ಅನುಮಾನ ಅದು ನೋಡಿ ಅವನಿಗೆ. ಈ ಕಾಲದಲ್ಲಿ ಇಂಥವರೆಲ್ಲ ಅವರೇ. ಪಾಪ ಗುರುಗಳಿಗೆ ಏನೋ ಕೇಳಿದ್ರೆ ಇಂಥ ಪ್ರಶ್ನೆ ಕೇಳೋದು, ಅವನ್ನ ಪ್ರಿಂಟ್ ಇದ್ರೆ ಅಲ್ಲೇ ಎತ್ಕೊಂಡ್ಬಂದ್ಬಿಡ್ತೀನಿ ಅಂತ. ಅದಕ್ಕೆ ಗುರುವೇ ನಾಟ ಜನ್ಮದಾತ ಬಸವಣ್ಣ ಎತ್ತಾಕೆ ನೀಲಾಂಬಿಕೆ ಎತ್ತಿಯಾಡಿಸಿದಾತ ಅಂಬಿಗರ ಚೌಡಯ್ಯ ಮಡಿಯ ನುಡಿಸಿ ನಡೆ ನುಡಿಯ ಕಲಿಸಿದ ಮಡಿವಾಳ ಮಾಚಿದೇವ ದರೆಯೊಳಗೆ ಒಕ್ಕಲುತನವ ತೋರಿದ ಒಕ್ಕಲಿಗರ ಮುದ್ದಯ್ಯ ಶಾರದಾಂಬೆಯ ನಾಲಿಗೆಯೊಳಿರಿಸಿ ರಾಗ ತಾಳವ ಕಲಿತು ಕೈಲಾಸದಿ ಪರಶಿವನ ನಾಟ್ಯವಾಡಿಸಿದ ಒಲೆಯರ ಬಗೆಯ ತೊಡೆಯ ಚರ್ಮವರಿದು ಪಾದರಕ್ಷೆಗಳ ಮಾಡಿ ಅಣ್ಣ ಬಸವಣ್ಣನಿಗಿದ್ದ ಸಮಗಾರ ಹರಳಯ್ಯ ಇವರಲ್ಲವೇ ನಮ್ಮ ಗಣ ಶರಣರು, ಇದಲ್ಲವೇ ನಮ್ಮ ಎಮ್ಮೆಯ ಕರುನಾಡು. ಕೇಳು ಕೇಳೋ ಕಂದ ಈ ನಾಡಿನ ಶರಣರ ಕಥೆಯ. ಗುರುವೇ ನಿನ್ನಾಟಬಲ್ಲ, ಶಿವನೇ ನಿನ್ನಾಟಬಲ್ಲ, ಹರನೇ ನಿನ್ನಾಟಬಲ್ಲ ಯಾರ್ಯಾರೋ. ಗುರುವೇ ನಿನ್ನಾಟಬಲ್ಲೋ ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲೋ ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲೋ ಯಾರ್ಯಾರೋ.
ಎಂದು ಕುಣಿವ ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ ಒಲೆಯರು ಒಂದಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ಒಲೆಯರ ಒಂದಯ್ಯನ ಮನೆಯ ಒಲೆಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ಒಲೆಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತಗತೈ ತಗತೈ ಎಂದು ಕುಣಿವ ಗುರುವೇ ನಿನ್ನಾಟಬಲ್ಲೋರ್ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲೋರ್ಯಾರ್ಯಾರೋ ಮಡುವಳಮ ಚಪ್ಪಲ ಮನೆಯ ಮಡಿಯ ಶೃಂಗಾರವ ನೋಡಿ ಮಡುವಳಮ ಚಪ್ಪಲ ಮನೆಯ ಮಡಿಯ ಶೃಂಗಾರವ ನೋಡಿ ಮಡುವಳಮ ಚಪ್ಪನ ಮನೆಯ ಮಡಿಯ ಶೃಂಗಾರವ ನೋಡಿ ಬಿಡದೇನೆ ಕರೆದೆ ಎಲ್ಲೋ ಬಿಡದೇನೆ ಕರೆದೆ ಎಲ್ಲೋ ಬಾ 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 ಎಂದು ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ
ನನ್ನ ಮನೆಯ